ಭಾಗ್ಯ ಲೈಫ್ನಲ್ಲಿ ಇನ್ನೇನು ಒಳ್ಳೆಯದಾಗುತ್ತೆ ಅನ್ನುವಾಗ್ಲೇ ಇನ್ನೇನೋ ಆಗಿರುತ್ತೆ. ಆದಿ ಭಾಗ್ಯ ಒಂದಾಗಬೇಕು ಅನ್ನುವಷ್ಟರಲ್ಲಿ ತಾಂಡವ್ ಎಂಟ್ರಿ ಕೊಟ್ಟಿದ್ದ. ಆತ ಭಾಗ್ಯ ಮನೆಗೆ ಕಾಲಿಟ್ಟಿದ್ದು. ಭಾಗ್ಯ ಜೀವನಕ್ಕೆ ಮತ್ತೆ ಸಮಸ್ಯೆಗಳು ಶುರುವಾಗಿದೆ. ಇದೀಗ ತಾಂಡವ್ ಕಿಡ್ನಾಪ್ ಆಗಿದ್ದು ಭಾಗ್ಯ ಆದಿಗೆ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ಆದೀಶ್ವರ್ ಅರೆಸ್ಟ್ ಆಗ್ತಾನಾ? ಭಾಗ್ಯ ಕತೆ ಏನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗಾಗಿ ಡಿಸ್ಪ್ಲೇನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಕಷ್ಟ ನಿಲ್ಲುವಂತೆ ಕಾಣ್ತಿಲ್ಲ. ಒಂದಾದ ಮೇಲೊಂದು ಸಮಸ್ಯೆ ಆಕೆಗೆ ಎದುರಾಗ್ತಾನೆ ಇದೆ. ಭಾಗ್ಯ ಮನೆಗೆ ಬಂದಿದ್ದ ತಾಂಡವ್ ಈಗ ಏಕಾಏಕಿ ನಾಪತ್ತೆಯಾಗಿದ್ದಾನೆ. ಇದೀಗ ಭಾಗ್ಯ ತಾಂಡವ್ನ ಹುಡುಕಲು ಹರಸಾಹಸ ಪಡ್ತಾ ಇದ್ದಾಳೆ. ಇದೀಗ ತಾಂಡವ್ ಮಿಸ್ಸಿಂಗ್ ಆಗಲು ಆದೀಶ್ವರ್ ಕಾರಣ ಅಂತ ತನ್ವಿ ಹಾಗೂ ಸುನಂದ ಆರೋಪ ಮಾಡ್ತಿದ್ದಾರೆ. ತಾಂಡವ್ ಕಾಣೆಯಾಗ್ತಿದ್ದಂತೆ ತನ್ವಿ ಅಪ್ಪ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿದ್ದಾಳೆ. ತಾಂಡವ್ನ ಯಾರೋ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಕ್ಕಪಕ್ಕದ ಮನೆಯವರು ಕೂಡ ಹೇಳಿದ್ದಾರೆ. ಈ ಬೆನ್ನಲ್ಲೇ ತಾಂಡವ್ನ ಹುಡುಕುವ ಪ್ರಯತ್ನದಲ್ಲಿದ್ದಾಳೆ ಭಾಗ್ಯ. ಮತ್ತೊಂದ್ ಕಡೆ ಸುನಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾಂಡವ್ ಕಾಣ್ತಿಲ್ಲ ಅಂತ ದೂರು ಕೊಟ್ಟಿದ್ದಾಳೆ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದಕ್ಕೆ ಆದೀಶ್ವರ್ ಹೆಸರನ್ನ ಹೇಳಿದ್ದಾಳೆ. ಈ ಬೆನ್ನಲ್ಲೇ ಶ್ರೇಷ್ಠ ಕೂಡ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಆದೀಶ್ವರ್ ಮಾತ್ರವಲ್ಲ, ಇನ್ನೊಬ್ಬರ ಮೇಲೆ ಕೂಡ ಅನುಮಾನ ಇದೆ ಅಂತ ಹೇಳುತ್ತಾ ಭಾಗ್ಯ ಹೆಸರನ್ನ ಹೇಳಿದ್ದಾಳೆ. ಇದೀಗ ಸುನಂದಾಗೆ ತಾಂಡವ್ ಕಿಡ್ನಾಪ್ ವಿಚಾರದಲ್ಲಿ ಅನುಮಾನ ಶುರುವಾಗಿದೆ. ಯಾರು ಕಿಡ್ನಾಪ್ ಮಾಡಿರಬಹುದು ಅನ್ನೋದನ್ನ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಇದೀಗ ಈ ತನಿಖೆಯಿಂದ ಸತ್ಯ ಬಯಲಾಗುತ್ತೆ ಎಂಬುದೇ ಈಗಿರುವ ಕುತೂಹಲ. ಮತ್ತೊಂದು ಕಡೆ ಭಾಗ್ಯ ಹಾಗೂ ಆದೀಶ್ವರ್ ತಾಂಡವ್ನ ಹುಡುಕ್ತಿದ್ದಾರೆ. ಸಿಸಿಟಿವಿಯಲ್ಲೂ ಫುಟೇಜ್ ನೋಡಿದ್ದಾರೆ. ಈ ವೇಳೆ ಎಲ್ಲಾ ಸಾಕ್ಷಿಗಳು ಆದಿ ವಿರುದ್ಧವೇ ಇದೆ ಅನ್ನೋದು ಗೊತ್ತಾಗುತ್ತೆ. ಶ್ರೇಷ್ಠ ಆದೀಶ್ವರ್ನ ವಾಚ್ನ ಕಿಡ್ನಾಪ್ ಮಾಡಿರೋ ಜಾಗದಲ್ಲಿ ಹಾಕಿದ್ದಾಳೆ. ಟೆಕ್ನಾಲಜಿ ಮೂಲಕ ಆದಿ ವಾಯ್ಸ್ ಇರುವಂತೆ ವಾಯ್ಸ್ ನೋಟ್ ಕಳುಹಿಸಿದ್ದಾಳೆ. ಇದೀಗ ತಾಂಡವ್ ಕಿಡ್ನಾಪ್ ಕೇಸ್ನಲ್ಲಿ ಆದಿ ಅರೆಸ್ಟ್ ಆಗೋದು ಫಿಕ್ಸ್ ಆಗಿದೆ. ಇದೀಗ ಭಾಗ್ಯ ಆದಿ ತಾಂಡವ್ನ ಬಚಾವ್ ಮಾಡ್ತಾಳ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿದೆ. ಇನ್ನು ತಾಂಡವ್ನ ಶ್ರೇಷ್ಠಾಳೆ ಕಿಡ್ನಾಪ್ ಮಾಡಿದ್ದಾಳೆ. ಯಾಕಂದ್ರೆ ತಾಂಡವ್ ಭಾಗ್ಯ ಮನೆಗೆ ಬರ್ತಿದ್ದಂತೆ ಆತನನ್ನ ತನ್ನ ಮನೆಗೆ ಕರೆಸ್ಕೊಳ್ಬೇಕು ಅಂತ ಏನೇನೋ ಡ್ರಾಮಾ ಮಾಡಿದ್ಲು. ತಾನು ಸೂಸೈಡ್ ಮಾಡಿಕೊಳ್ಳುತ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಅದಾದ ಮೇಲೆ ಭಾಗ್ಯಳನ್ನ ಆಕ್ಸಿಡೆಂಟ್ ಮಾಡಿ ಕೊಲ್ಲಲು ಪ್ರಯತ್ನಿಸಿದ್ಲು. ಆದ್ರೆ ತಾಂಡವ್ ಭಾಗ್ಯ ಜೊತೆ ಇರುತ್ತೇನಂತ ದೃಢ ನಿರ್ಧಾರ ಮಾಡಿದ್ದಾನೆ. ಇದೇ ಕಾರಣಕ್ಕೆ ಭಾಗ್ಯಳನ್ನ ಅವತ್ತು ಬಚಾವ್ ಮಾಡಿದ್ದ. ಹೀಗಾಗಿ ಶ್ರೇಷ್ಠ ದ್ವೇಷ ಹೆಚ್ಚಾಗಿದೆ. ತಾಂಡವ್ನ ಇದೇ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ದಾಳೆ. ಇದೀಗ ಭಾಗ್ಯ ಶ್ರೇಷ್ಠಾಳ ಸಂಚುಗಳನ್ನ ಒಂದೊಂದಾಗಿ ಬಯಲು ಮಾಡುತ್ತಾಳ? ತಾಂಡವ್ ಆದಿಯನ್ನ ಭಾಗ್ಯ ಬಚಾವ್ ಮಾಡ್ತಾಳ ಅಂತ ಕಾದು ನೋಡ್ಬೇಕು. ಒಟ್ಟಿನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಸದ್ಯಕ್ಕೆ ಹೈ ವೋಲ್ಟೇಜ್ ಡ್ರಾಮಾ ನಡೀತಾ ಇದೆ. ತಾಂಡವ್ ಮರಳಿ ಬರ್ತಾನ? ಭಾಗ್ಯ ಆತನನ್ನ ಹೇಗೆ ಹುಡುಕ್ತಾಳೆ ಅಂತ ಕಾದು ನೋಡ್ಬೇಕು. ನಮಸ್ಕಾರ.